ಮಾವಿನ ಮರ ಹೇಳ್ತಕ್ಕಂತಹದ್ದು ಯಾವ ರೀತಿಯಲ್ಲಿ ಒಳಿತನ್ನ ಮಾಡ್ತದೋ ಅದೇ ರೀತಿಯಲ್ಲಿ ಈ ಒಂದು ಸಮಯದಲ್ಲಿ ಹಳೆಯ ಚಿಗುರು ಹೇಳ್ತಕ್ಕಂಥದ್ದು ಹೋಗಿ ಹೊಸ ಚಿಗುರಿನ ಎಡೆಗೆ ಕಾಲನ್ನು ಇಡ್ತಾ ಇರ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ನೋಡಿ ಯಾವ ರೀತಿಯಲ್ಲಿ ಚಿಗುರಿನ ಜೊತೆಯಲ್ಲಿ ಕುಸುಮದ ರೀತಿಯಲ್ಲಿ ಮೊಗೆ ಹೇಳ್ತಕ್ಕಂಥದ್ದು ಬಂದು ಇದು ದೊಡ್ಡವಾಗಿ ಅನಂತರದಲ್ಲಿ ಮಿಡಿ ಹೇಳ್ತಕ್ಕಂಥದ್ದಾಗಿ ಕಾಯಾಗಿ ಹಣ್ಣಾಗ್ತಕ್ಕಂಥದ್ದು. ಅದೇ ರೀತಿಯಲ್ಲೇ ಸಿಂಹ ರಾಶಿಯಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಅವರ ತಾಯಿ ಹೇಳ್ತಕ್ಕಂಥದ್ದು ಅತಿ ದೊಡ್ಡದಾದಂತಹ ಸ್ಥಾನವನ್ನು ಪಡೆದಿರ್ತಕ್ಕಂತಹದ್ದು. ಅಂತಹವರಲ್ಲಿ ಸಮಸ್ಯೆ ಹೇಳ್ತಕ್ಕಂಥದ್ದು ಮನೆಯನ್ನು ಮಾಡ್ತದೆ ಮತ್ತು ಅಷ್ಟೇ ಅಲ್ಲದೆ ಮಾತೃ ವಿಯೋಗ ಹೇಳ್ತಕ್ಕಂಥದ್ದು ಕೂಡ ಈ ಒಂದು ಸಮಯದಲ್ಲಿ, ಅದರಲ್ಲೂ ಜನವರಿಯ ತಿಂಗಳಿನಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಹಾಗಾಗಿ ಅಂತಹ ಮಹತ್ವವನ್ನು ರಕ್ಷಣೆಯನ್ನು ಮಾಡಿಕೊಳ್ಬೇಕಾಗ್ತಕ್ಕಂಥದ್ದು ನಾವು ಮಕ್ಕಳಾಗಿರ್ತಕ್ಕಂಥವರ ಕರ್ತವ್ಯವೂ ಕೂಡ ಆಗಿರ್ತದೆ. ಮತ್ತು ಅಷ್ಟೇ ಅಲ್ಲದೆ ಮಾವಿನ ವೃಕ್ಷವನ್ನೇ ಯಾಕೆ ತೋರಿಸ್ತಾ ಇದ್ದೇವೆ ಅಂತ ಕೇಳಿದರೆ, ಇದು ಹಾಗೆ ಒಂದು ತಾಯಿಯ ಸ್ಥಾನದಲ್ಲಿ ನಿಂತುಕೊಂಡು ಮಗುವಾಗಿ ಲಾಲನೆ ಪಾಲನೆಯನ್ನು ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಕಾಣಬಹುದು, ಅರ್ಥೈಸಿಕೊಳ್ಳಬಹುದಾಗುತ್ತೆ. ಅನಂತರದಲ್ಲಿ ವ್ಯವಸ್ಥಿತವಾಗಿ ಕೆಲವೊಂದು ದುಷ್ಟ ಜನರಿಂದಾಗಿ ಪೀಡನೆ ಹೇಳ್ತಕ್ಕಂಥದ್ದು ಕೂಡ ನಿಮಗೆ ಈ ಸಮಯದಲ್ಲಿ ಅತಿಯಾಗಿ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಉದ್ಯೋಗ ವ್ಯವಹಾರದಲ್ಲಿ ಕೊಂಚನಾದಂತಹ ಏರು ಹೇಳ್ತಕ್ಕಂಥದ್ದು ಇದ್ದರೂ ಕೂಡ ಮಾನಸಿಕವಾಗಿ ತೊದಲಾಟ, ಸರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಪರಿಸ್ಥಿತಿ ಹೇಳ್ತಕ್ಕಂಥದ್ದು ಎದುರಾಗುವ ಸಾಧ್ಯತೆಗಳು ಇರತಕ್ಕಂಥದ್ದು. ದಿಢೀರ್ ಅಂತ ಹೇಳುವುದಾಗಿ ಹಣ ಹೇಳ್ತಕ್ಕಂಥದ್ದು ಬರುವ ಸಾಧ್ಯತೆಗಳಿದ್ದರೂ ಕೂಡ ನೆಮ್ಮದಿಯಲ್ಲಿ ಕೊಂಚ ಸಮಸ್ಯೆ ಹೇಳ್ತಕ್ಕಂಥದ್ದು ಇರತಕ್ಕಂಥದ್ದನ್ನು ಕಾಣಬಹುದು. ಮತ್ತು ಉದ್ಯೋಗವನ್ನು ಅರಸಿ ಇರತಕ್ಕಂಥವರಿಗೆ ಉತ್ತಮವಾದಂತಹ ಫಲ ಹೇಳ್ತಕ್ಕಂಥದ್ದು ಸಿಗುವ ಸಾಧ್ಯತೆಗಳು ಇರತಕ್ಕಂಥದ್ದು.